ಒಂದು ವಾರ ಕಾಲ ಇಲ್ಲಿ ನಡೀತದೆ. ತ್ರಿಕಾಲಗಳಿಗೂ ಕೂಡ ನಾವು ಪ್ರಸಾದ ವ್ಯವಸ್ಥೆ ಮಾಡಬೇಕು ಅಂತೇಳಿ ಸ್ವಾಮೀಜಿಯವರು ಆದೇಶ ಕೊಟ್ಟಿದ್ದಾರೆ. ಬೆಳಗ್ಗೆ ತಿಂಡಿ, ಮಧ್ಯಾಹ್ನ ಊಟ ಮತ್ತು ರಾತ್ರಿ ಊಟ 3 ಟೈಮಲ್ಲೂ ಕೂಡ ಸ್ವೀಟು ಕಂಪಲ್ಸರಿ ಕೊಡಬೇಕು ಅಂತೇಳಿ ಸ್ವಾಮೀಜಿ ಆದೇಶ ಆಗಿದೆ. ನಾವು ಒಂದು ವಾರಕ್ಕೆ ಆಗುವಷ್ಟನ್ನು ನಾವು ಈ ಉಗ್ರಾಣದಲ್ಲಿ ನಾವು ಸ್ಟಾರ್ಟ್ ಮಾಡಿದ್ವಿ. ಇದು ಮಹಾದಾಸೋಹ. ಇನ್ನು 10 ಕಡೆ ಬೇರೆ ಬೇರೆ ಕಡೆ ಪ್ರಸಾದ ನಡೀತಾ ಇದೆ. ಎದುರುಗಡೆ ಗೆಸ್ಟ್ ಹೌಸಲ್ಲೂ ಕೂಡ ಪ್ರಸಾದ ವ್ಯವಸ್ಥೆ ಇದೆ. ಸ್ವಾಮೀಜಿಯವರು ಅಲ್ಲಿ ತೋಟದಲ್ಲಿ ಅವ್ರ ಗೆಸ್ಟ್ ಹೌಸ್ ಇದೆ. ಅಲ್ಲಿ ಸ್ವಾಮೀಜಿಗಳಿಗೆ ಬಂದಂಥ ಬಿಡಿ ಸ್ವಾಮೀಜಿಗಳಿಗೆ ಅಲ್ಲಿ ಪ್ರಸಾದ ವ್ಯವಸ್ಥೆ ಇದೆ. ಅದಲ್ಲದೆ 5,000 ಮಕ್ಕಳುಗಳು ಹಾಸ್ಟೆಲ್ನ ಒಂದು ವ್ಯವಸ್ಥೆ ಇದೆ. ಅಲ್ಲಿ 5,000 ಜನಕ್ಕೆ ಅಟ್ ಎ ಟೈಮ್ ಕುಂತ್ಕೊಂಡು ಊಟ ಮಾಡುವಂಥ ಮಹಾದಾಸೋಹ ಅಲ್ಲೂ ಕೂಡ ನಡೀತಾ ಇದೆ. ಸುತ್ತೂರಿನಲ್ಲಿ 5,000 ಜನ ಕುಂತ್ಕೊಂಡು ಊಟ ಮಾಡುವಂಥ ಒಂದು ಮಹಾದಾಸೋಹ ಭವನ ಮಠದ ಹಿಂಭಾಗದಲ್ಲಿದೆ, ಅಲ್ಲೂ ಕೂಡ ನಡೀತಾ ಇದೆ. ಸ್ಪೋರ್ಟ್ಸ್ ಗ್ರೌಂಡಲ್ಲೂ ಕೂಡ ಪ್ರತ್ಯೇಕವಾಗಿ ಊಟ, ಎಕ್ಸಿಬಿಷನ್ ಗ್ರೌಂಡಲ್ಲೂ ಕೂಡ ಊಟ, ಮತ್ತು ಈಗ ಕೃಷಿ ಮೇಳಕ್ಕೆ ಹೋಗಿದ್ರಲ್ಲ ಅಲ್ಲೂ ಕೂಡ ಪ್ರತ್ಯೇಕ ಊಟ. ಅದಲ್ಲದೆ ನಾವು ನಮ್ಮ KVK ಕುಪ್ಪರಳ್ಳಿ ಹತ್ರ ಇದೆ, ಅಲ್ಲೂ ಕೂಡ VIP-ಗಳಿಗೆ ಊಟದ ವ್ಯವಸ್ಥೆ ಇದೆ. ಎದುರುಗಡೆ ಗೆಸ್ಟ್ ಹೌಸಲ್ಲೂ ಕೂಡ VIP-ಗಳಿಗೆ ವ್ಯವಸ್ಥೆ ಇದೆ. ಆದರೆ ಇಲ್ಲಿ ಮಹಾದಾಸೋಹದಲ್ಲಿ ಒಂದು ಟೈಮ್ ಅಟ್ ಎ ಟೈಮು 20,000 ಜನಕ್ಕೆ ನಾವು ಈ ಒಂದು ಪ್ರಸಾದ ವ್ಯವಸ್ಥೆ ಬಡಿಸ್ಬೋದು. ಮಹಿಳೆಯರಿಗೆ ಪ್ರತ್ಯೇಕವಾಗಿದೆ, ಪುರುಷರಿಗೆ ಪ್ರತ್ಯೇಕವಾಗಿದೆ, ವಾಲಂಟಿಯರ್ಸ್ಗೆ ಪ್ರತ್ಯೇಕವಾಗಿದೆ. ಸುಮಾರು 6 ದಿನಗಳ ಕಾಲ ನಡೆಯುವಂಥ ಈ ಒಂದು ಮಹಾದಾಸೋಹದಲ್ಲಿ ಮುಖ್ಯವಾಗಿ ನಾವು 1,000 ಕ್ವಿಂಟಾಲ್ ರೈಸು ಈಗ ಬಂದಿದೆ. ನೀವು ನೋಡ್ಬೋದು 50 kgದು 1,000 ಕ್ವಿಂಟಾಲ್ ರೈಸನ್ನು 6 ದಿನಕ್ಕೆ ನಾವು ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ. ಅದಲ್ಲದೆ ತೊಗರಿಬೇಳೆ ಸುಮಾರು 250 ಕ್ವಿಂಟಾಲ್ ತೊಗರಿಬೇಳೆ ಇದೆ. 1,500 ಟಿನ್ನು, ಒಂದು ಟಿನ್ನು 20 ಲೀಟ್ರ್ ಇಳಿತದೆ. 1,500 ಸನ್ಫ್ಲವರ್ ಆಯಿಲ್ ಕೂಡ ಬಂದಿದೆ. ಅದಲ್ಲದೆ ಒಂದು 15-20 ಟನ್ ಬೆಲ್ಲ ಬಂದಿದೆ. ಮತ್ತು 3,500 kg ಖಾರದ ಪುಡಿ ವ್ಯವಸ್ಥೆ ಆಗಿದೆ. ಅದಲ್ಲದೆ 110 ಕ್ವಿಂಟಾಲ್ ಕಡಲೆ ಹಿಟ್ಟು ಮತ್ತು 200 ಕ್ವಿಂಟಾಲ್ ಸಕ್ಕರೆನೂ ಕೂಡ ಬಂದಿದೆ. ಈ ಸಕ್ಕರೆನ ಬನ್ನಾರಿ ಶುಗರ್ ಫ್ಯಾಕ್ಟ್ರಿ ಅವರು ಪ್ರತಿ ವರ್ಷ ನಮಗೆ ಅವರು ಕೊಡುಗೆ ದಾನವಾಗಿ ಕೊಡ್ತಾ ಇದ್ದಾರೆ. ಅದಲ್ಲದೆ 500 kg ನಂದಿನಿ ತುಪ್ಪ ಇದೆ. ಅದಲ್ಲದೆ 800 kg ದ್ರಾಕ್ಷಿ, 800 kg ಗೋಡಂಬಿ ಮತ್ತು 10,000 ಲೀಟ್ರು ಹಾಲು ಮತ್ತು 28ರಿಂದ 30,000 ಲೀಟ್ರ್ ಮೊಸರು. ಇದನ್ನು ನಾವು ಮೈಸೂರು ಮಿಲ್ಕ್ ಡೈರಿಯವರು, ಚಾಮರಾಜನಗರ ಮಿಲ್ಕ್ ಡೈರಿಯವರು ಉಚಿತವಾಗಿ ನಮಗೆ ಅವರು ಕೊಡ್ತಾ ಇದ್ದಾರೆ. ಅದಲ್ಲದೆ 25,000 ತೆಂಗಿನಕಾಯಿ ಕೂಡ ಚಾಮರಾಜನಗರ ಬೇರೆಯವ್ರ ಭಾಗದಲ್ಲಿ ಬಂದಿದೆ. ಮತ್ತು 5,000 kg ಉಪ್ಪಿನಕಾಯಿ ಕೂಡ ಇದೆ. ಇದಲ್ಲದೆ ತರಕಾರಿಗಳು ಮೈಸೂರು ಮಾರ್ಕೆಟಿಂದ, ಮಂಡ್ಯ ಮಾರ್ಕೆಟಿಂದ, ಪಾಂಡುಪುರ ಮಾರ್ಕೆಟಿಂದ, ಗುಂಡ್ಲುಪೇಟೆ ಮಾರ್ಕೆಟಿಂದ ಮತ್ತು ನಂಜನಗೂಡು ತರಕಾರಿ ಮಾರ್ಕೆಟು, ಅದಲ್ಲದೆ ಬೆಂಗಳೂರು ಮಾರ್ಕೆಟಿಂದನೂ ಕೂಡ ನಮಗೆ ಕೆಲವು ತರಕಾರಿಗಳನ್ನು ಉಚಿತವಾಗಿ ಕೊಡ್ತಾರೆ. ಕೆಲವನ್ನು ನಾವು ಜಾತ್ರಾ ಸಮಿತಿಯವರೇ ದುಡ್ಡು ಕೊಟ್ಟು ತಗೋಬೇಕಾಗಿ ಬರೋ ಪರಿಸ್ಥಿತಿ ಬಂದಿದೆ. ಮತ್ತು ನಾವು ಇಲ್ಲಿ ನೀವು ಅಲ್ಲಿ ಮಹಾದಾಸೋಹ ಕರ್ಕೊಂಡೋಗಿ ತೋರಿಸ್ತೀವಿ. ಸುಮಾರು 100 ದಬ್ರಿಗಳು, ಒಂದು ದಬ್ರಿಗೆ ಅಟ್ ಎ ಟೈಮು 1 ಕ್ವಿಂಟಾಲನ್ನು ನಾವು ಯಾವ ಐಟಮ್ ಬೇಕಾದ್ರೂ ಅವನು ತೆಗಿತಾನೆ. ಅಂದರೆ ರೈಸ್ ಬೇಕಾದರೆ ಒಂದು ಸಾರಿ 1 ಕ್ವಿಂಟಾಲ್ ಹಾಕಿದ್ರೆ ಇಮಿಡಿಯೇಟಾಗಿ 5 ಕ್ವಿಂಟಾಲ್, ಒಂದು ಕೊಪ್ಪರಿಗೆ 5 ಕ್ವಿಂಟಾಲ್ ಹಿಡಿತದೆ. ಅಂಥದ್ದು 50 ಕೊಪ್ಪರಿಕೆಗಳು ಈ ಕೊನೆಯಿಂದ ಕೊನೆಗಿದೆ. ಒಂದು ಸಾರಿ ತೆಗೆದ್ರೆ ಅವನು ಹೆಚ್ಚು ಕಮ್ಮಿ 200 ಕ್ವಿಂಟಾಲನ್ನ ಒಂದೇ ಸಾರಿ ತೆಗೆದು ರೆಡಿ ಮಾಡಿ ಕೊಟ್ಬಿಡ್ತಾನೆ.